ಬಿಗ್ ಬಾರ್ಡರ್ ಸ್ಯಾರಿ ತುಂಬಾ ಯೂಜ್ ಡಿಮ್ಯಾಂಡ್ ಇತ್ತು, ಅದಕ್ಕೋಸ್ಕರ ಮತ್ತೆ ರೀಸ್ಟಾಕ್ ಮಾಡ್ತಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಝಾನ್ಸಿ ಫ್ಯಾಷನ್. ತುಂಬ ಜನ ಕೇಳ್ತಿದ್ರಿ, ಹಾಗೆ ಎಷ್ಟೋ ಜನಕ್ಕೆ ಸ್ಟಾಕು ಸಿಕ್ಕಿರಲಿಲ್ಲ ಲಾಸ್ಟ್ ಟೈಮು. ತುಂಬಾ ರೀಸನಬಲ್ ಪ್ರೈಸಲ್ಲಿ ಕೊಡ್ತಿರೋದ್ರಿಂದ ಬೇಗ ಖಾಲಿ ಆಗೋಯ್ತು ನನ್ನ ಹತ್ರ. ಹಾಗಾಗಿ ಎಷ್ಟೋ ಜನ ಬೇಜಾರು ಮಾಡಿಕೊಂಡ್ರು ನಮಗೆ ಸ್ಟಾಕ್ ಸಿಕ್ಕಿಲ್ಲ ಅಂತ. ಅಂಥವ್ರಿಗೋಸ್ಕರ ಮತ್ತೆ ರೀಸ್ಟಾಕ್ ಮಾಡ್ತಿದ್ದೀನಿ. ನೋಡಿ ಇಷ್ಟಿದೆ, 20 ಸೀರೆ ಇದೆ, ಹಳೇದ್ರದ್ದು 2 ಇದೆ, 22 ಸ್ಯಾರಿ ಇದೆ ನನ್ನ ಹತ್ರ. ಇವಾಗ ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. 680 ರೂಪಾಯಿ ಪ್ಲಸ್ 50 ರೂಪಾಯಿ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ. ನನಗೆ ನನ್ನ ಕಸ್ಟಮರ್ ಒಬ್ಬರು ನನಗೆ ಮೆಸೇಜ್ ಮಾಡಿದ್ರು, ಅಂದರೆ ನಾನು ಇವತ್ತು ವೀಡಿಯೋ ಹಾಕಿದ್ರೆ ಇವತ್ತು ಸಂಜೆ ಒಳಗಡೆ ಸ್ಟಾಕ್ ಔಟ್ ಆಗೋಗುತ್ತೆ. ಈಗ ವೀಡಿಯೋ ಹಾಕಿದ್ರೆ ನಾನು ಇವತ್ತೇ ಖಾಲಿಯಾಗೋಗುತ್ತೆ. ಬಟ್ ಅವರು ಯಾವಾಗಲೂ ಒಂದಿನ ಬಿಟ್ಟು ನನಗೆ ಮೆಸೇಜ್ ಮಾಡ್ತಿದ್ರು. ಸೊ 2 ಸಲನೂ ಅವ್ರಿಗೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಅವರು ಈ ಥರ ಸ್ಟಾಕ್ ಇಲ್ಲ ಅಂತ ಹೇಳಿದಕ್ಕೆ ವೀಡಿಯೋ ಏನಕ್ಕೆ ಮಾಡ್ತೀರಾ, ತರಿಸಿದ್ರೆ ಜಾಸ್ತಿ ತರಿಸಿ ವೀಡಿಯೋ ಮಾಡಿ, 1-2 ಸೀರೆಗೆಲ್ಲ ವೀಡಿಯೋ ಮಾಡಬೇಡಿ ಅಂತ ಹೇಳಿದರು. ಮೇಡಮ್ ಮನೇಲಿ ಮಾಡುವಾಗಲೂ ಕೂಡ ನಾನು 1-2 ತರಿಸಿ ವೀಡಿಯೋ ಮಾಡ್ತಿರ್ಲಿಲ್ಲ. ಆವಾಗಲೂ ಕೂಡ ನಾನು ಮಿನಿಮಮ್ ಅಂದರೂ 10 ಪೀಸ್ ತರಿಸಿ ವೀಡಿಯೋ ಮಾಡ್ತಾಯಿದ್ದೆ. ಇವಾಗ ಶಾಪ್ ಇಟ್ಟಿದ್ದೀನಿ. ಶಾಪ್ ಅಂದಮೇಲೆ ಸೇಲ್ ಮಾಡೋಕ್ಕೋಸ್ಕರನೇ ಶಾಪ್ ಮಾಡಿರೋದು. ತರಿಸ್ಬಿಟ್ಟು ನಾನು ಇಟ್ಕೊಳ್ಳೋಕ್ಕಾಗಲ್ಲ. ಸ್ಟಾಕ್ ಇಲ್ಲ ಅಂತ ಹೇಳ್ತೀರಾ ಅಂತ ಅಂದರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಸ್ಟಾಕ್ ಆರ್ಡರ್ಗಳು ಬರ್ತಾ ಇರುತ್ತೆ. ಸೊ ನನಗೆ ಅದು ಕೊಡಲೇಬೇಕಾಗುತ್ತೆ. ಆಮೇಲೆ ಯಾರು ಇಷ್ಟು ಕಡಿಮೆ ಪ್ರೈಸ್ಗೆ ಕೊಡದೇ ಇರೋ ಕಾರಣ ಬೇಗ ನನ್ನ ಹತ್ರ ಖಾಲಿ ಆಗ್ತಿದೆ. ಹಂಗಾಗಿ ಅದಕ್ಕೋಸ್ಕರನೇ ನಾನು ಯಾವಾಗಲೂ ಹೇಳೋದು, ವಿಡಿಯೋ ನೋಡಿದ ತಕ್ಷಣನೇ ಬುಕ್ ಮಾಡ್ಕೊಳ್ಳಿ. ನೀವು ಇಮಿಡಿಯೇಟ್ ಇನ್ನೊಂದ್ಸಲ ಕೇಳಿದಾಗ ಸ್ಟಾಕ್ ಇರೋದಿಲ್ಲ. ನೋಡಿ ಇವಾಗ್ಲೂ 20 ಸೀರೆ ಅಲ್ಲಿ 2 ಇದೆ, 22 ಸ್ಯಾರಿ ಇದೆ. ಇದರಲ್ಲೇನೆ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನೋಡಿದ್ರಿ, ತಗೊಂಡಿರೋರೇ ಮತ್ತೆ ಕೇಳಿ ತಗೊಳ್ತಿದ್ದಾರೆ. ತುಂಬ ಚೆನ್ನಾಗಿದೆ, ಯೂಸ್ ಡಿಮ್ಯಾಂಡ್ ಅಂತ ಹೇಳ್ಬೋದು ಈ ಸ್ಯಾರಿಗೆ, ಅಷ್ಟು ಚೆನ್ನಾಗಿದೆ. ಹಾಗಾಗಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆಮೇಲೆ ಸ್ಟಾಕ್ ಖಾಲಿ ಅಂತ ಹೇಳಿದಾಗ ನಿಮಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಓಕೆನಾ? ಥ್ಯಾಂಕ್ ಯು.